ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ, ನಿಮ್ಗೇನಾದ್ರು ಜೆನ್ಯೂನ್ ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನೀಡಿರೋರಿಗೆ ಶೇರ್ ಮಾಡಿ. ನಾನು ನಿಮಗೆ ಇವತ್ತು ಅಪ್ಡೇಟ್ ಕೊಡೋಕ್ಕೆ ಬಂದಿರೋದು SBI ಇಂಟರ್ನ್ಶಿಪ್ ಕಂಡಕ್ಟ್ ಮಾಡ್ತಾ ಇರೋದ್ರ ಬಗ್ಗೆ. ಸೊ ಇದು SBI ಗೌರ್ಮೆಂಟ್ ಕಡೆ ಅಂತಾನೆ ಯೂತ್ ಫೆಲೋಶಿಪ್ ಅಂತ ಇಂಟರ್ನ್ಶಿಪ್ನ ಕಂಡಕ್ಟ್ ಮಾಡ್ತಾರೆ. ಟೋಟಲ್ 13 ಮಂತ್ಸ್ ಇರುತ್ತೆ. ಸೊ ಟೋಟಲ್ ಪೇ ನಮಗೆ 3,24,000 ಪೇ ಮಾಡ್ತಾರೆ. ಅದು ಯಾವ ಥರ ಇರುತ್ತೆ ಅಂದರೆ, ಎವ್ರಿ ಮಂತ್ 1,000 ಪ್ರಾಜೆಕ್ಟ್ ಎಕ್ಸ್ಪೆನ್ಸ್ಗೆ ಇರುತ್ತೆ, ಮತ್ತು 2,000 ಎಕ್ಸ್ಪೆನ್ಸ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಇರುತ್ತೆ. ಇನ್ನು 16 ನಮಗೆ ಸ್ಟೀಫಂಡ್ ಥರ ಕೊಡುತ್ತೆ. ಸೊ ಟೋಟಲ್ 18,000 ಪರ್ ಮಂತ್ ಬರುತ್ತೆ. ಆಫ್ಟರ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಇಂಟರ್ನ್ಶಿಪ್ ಅಂದರೆ 13 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಮಗೆ ಲಂಸಮ್ ಅಮೌಂಟ್ ಅಂದರೆ ಒಟ್ಟಿಗೆ 90,000 ಕೊಡುತ್ತೆ. ಸೊ ಟೋಟಲ್ ನಮಗೆ 3,24,000 ಆಗುತ್ತೆ. ಸೊ ಇದೊಂದು ಗುಡ್ ಆಪರ್ಚುನಿಟಿ. ಅದ್ರ ಜೊತೆ ಇವರು ಸರ್ಟಿಫಿಕೇಶನ್ ಕೂಡ ಕೊಡ್ತಾರೆ. ಸೊ ಇದರಲ್ಲಿ ಯಾವ ಥರ ಬೆನಿಫಿಟ್ಸ್ ಆಗುತ್ತೆ ಅಂದರೆ, ನೀವು ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೇಕಾದ್ರೆ ಈ ಸರ್ಟಿಫಿಕೇಶನ್ ತುಂಬ ಯೂಸ್ ಆಗುತ್ತೆ, ಅಥವಾ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೂ ಈ ಸರ್ಟಿಫಿಕೇಶನ್ ಯೂಸ್ ಆಗುತ್ತೆ. ನಾವು ಇಲ್ಲಿ ಇಂಟರ್ನ್ಶಿಪ್ ಮಾಡಿ ಸರ್ಟಿಫೈಡ್ ಆಗಿದ್ದೀವಿ ಅಂತ ಅಂದರೆ. ಆಮೇಲೆ ಇಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಇದೊಂದು ಬೆಸ್ಟ್. ಯಾಕೆಂದರೆ SBI PO ಕ್ಲರ್ಕ್ ಲೆವೆಲ್ ಯಾವ್ದಾದ್ರು ಅಪ್ಲೈ ಮಾಡ್ತೀನಿ ಅಂದರೆ ಇಲ್ಲಿ ಫೀಸಸ್ ಖಂಡಿತ ಇರುತ್ತೆ. ಬಟ್ ಇವಾಗ ಯಾವುದೇ ಫೀಸಸ್ ಇಲ್ಲ. ಇಲ್ಲಿ ಏಜ್ ಬಂದುಬಿಟ್ಟು 1993 ಇಂದ 2004 ಅಂದರೆ 21 ಇಯರ್ಸ್ ಟು 32 ಇಯರ್ಸ್ ಒಳಗಡೆ ಯಾರ್ಯಾರು ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಸೊ ಯಾವುದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಏನಿಲ್ಲ. ಸೊ 1993 ಇಂದ ಆಗಸ್ಟಿಂದ ಯಾವ ಥರ ಅಕ್ಟೋಬರ್ 2004 ಯಾರು ಹುಟ್ಟಿದ್ದೀರಾ ಅವ್ರು ಅಪ್ಲೈ ಮಾಡ್ಬೋದು. ಆಮೇಲೆ ಇದು ಪ್ರಾಜೆಕ್ಟ್ ಡ್ಯೂರೇಷನ್ ಬಂದ್ಬಿಟ್ಟು 30th ಜೂನ್ 2025 ಇಂದ 31st ಮೇ 2026 ಇರುತ್ತೆ. ಸೊ ಯಾವುದೇ ರೀತಿ ಲಾಸ್ಟ್ ಡೇಟ್ ಕೂಡ ಮೆನ್ಷನ್ ಮಾಡಿಲ್ಲ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಆ ಥರ ಪ್ರಾಜೆಕ್ಟ್ಸ್ ಅಪ್ಪ ಅಂತಂದರೆ, ಈಗ ರೂರಲ್ ಡೆವಲಪ್ಮೆಂಟು, ಇವಾಗ ರೂರಲಲ್ಲಿ ಹಿಂಗೆ ಅಷ್ಟು ಸೆಲೆಕ್ಟ್ ಮಾಡಿರ್ತಾರೆ ಏರಿಯಾಗಳನ್ನ. ಅಲ್ಲಿ ನಾವು ಯಾವ ಥರ ಲಿಟ್ರೇಚರ್ ಇದೆ ಅಂತಂದರೆ ರೇಟ್ ಇದೆ, ಮತ್ತು ವುಮೆನ್ ಎಂಪವರ್ಮೆಂಟು, ಮತ್ತು ಅಗ್ರಿಕಲ್ಚರು, ಎಷ್ಟು ಜನ ಹುಡುಗಿರು ಜಾಬ್ಗೆ ಹೋಗ್ತಾರೆ, ಅದೆಲ್ಲ ನಾವು ಆ ಥರ ಪ್ರಾಜೆಕ್ಟ್ ಇರುತ್ತೆ. ಸೊ ನಮಗೆ ಪ್ರಾಜೆಕ್ಟ್ ಮಾಡೋಕ್ಕೆ ಒಬ್ಬರು ಸೂಪರ್ವೈಸರ್ ಅಂದರೆ ಮೆಂಟರ್ನ ಕೊಟ್ಟಿರ್ತಾರೆ ನಮ್ಮನ್ನ ಸೆಲೆಕ್ಟ್ ಮಾಡಿ. ಅವ್ರ ಜೊತೆ ಹೋಗಿ ಅದರಲ್ಲಿ ಅಕಸ್ಮಾತ್ ವುಮೆನ್ ಎಂಪವರ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ ನಾವು ಅಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಎಷ್ಟು ಜನ ಹುಡುಗಿರು ಅಂದರೆ ಎಷ್ಟು ಜನ ಓದಿದ್ದಾರೆ, ಎಜುಕೇಷನ್ ತೊಗೊಂಡಿದ್ದಾರೆ, ಮತ್ತು ಎಷ್ಟು ಜನ ಜಾಬ್ಗೆ ಹೋಗ್ತಿದ್ದಾರೆ, ಅದೆಲ್ಲ ಡೇಟಾನ ಕಲೆಕ್ಟ್ ಮಾಡಿಕೊಂಡು ಇವ್ರಿಗೆ ಸಬ್ಮಿಟ್ ಮಾಡಬೇಕು. ಇವ್ರಿಗೆ ಮೆಂಟರ್ಶಿಪ್ ಕೂಡ ಕೊಟ್ಟಿರ್ತಾರೆ, ನಮಗೆ ಒಬ್ಬೊಬ್ಬರನ್ನೇ ಕಳಿಸಲ್ಲ. ಸೊ ಮೆಂಟರ್ಶಿಪ್ ಕೂಡ ಕೊಟ್ಟಿರ್ತಾರೆ. ನಿಮ್ಗೆ ಏನಾರ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಸೊ ಅದರಿಂದ ಪ್ರಿಫರ್ಡ್ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆ ಏನಾರ ಯೂತ್ ಅಂದರೆ ವುಮೆನ್ ಎಂಪವರ್ಮೆಂಟ್, ಅಗ್ರಿಕಲ್ಚರ್ ಅದರ ಇಂಟ್ರೆಸ್ಟ್ ಇದೆ, ಮತ್ತು ಇಲ್ಲಿ ಯಾವುದೇ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನ ಹಾಕ್ಕೊಂಡು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಆಮೇಲೆ ಇದು ಹೆಂಗೆ ಅಪ್ಲೈ ಮಾಡೋದು ಅಂದರೆ, ನಾನು ಈ ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಅಲ್ಲಿ ಜಾಬ್ಗೆ ಹೋಗ್ಬಿಟ್ಟು ಅಪ್ಲೈ ಅಂತ ಕೊಡಿ. ಟೋಟಲ್ 7 ಪೇಜಸ್ ಇದೆ. ಸೊ ಆರಾಮಾಗಿ ಒಂದು 30 ನಿಮಿಷ ಇಲ್ಲ 1 hour ಟೈಮ್ ತೊಗೊಂಡು ಸಬ್ಮಿಟ್ ಮಾಡಿ. ಯಾಕೆಂದರೆ ಅಲ್ಲಿ ಆನ್ಸರ್ಗಳನ್ನ ಅಲ್ಲಿ ಒಂದಷ್ಟು ಎಲಿಜಿಬಿಲಿಟಿ ಕ್ವಶನ್ಸ್ ಕೇಳಿರ್ತಾರೆ. ಸೊ ಯಾರೂ ನೀವು ಅಲ್ಲಿ ಹೋಗ್ಬಿಟ್ಟು ChatGPTಲಿ ಹಾಕ್ಬಿಟ್ಟು ಬರೆಯೋಕ್ಕಾಗಲ್ಲ. ನಿಮ್ಮ ಓನ್ ಎಕ್ಸ್ಪೀರಿಯೆನ್ಸಲ್ಲೇ ಬರೀಬೇಕಾಗಿರುತ್ತೆ. ಸೊ ಥಿಂಕ್ ಮಾಡಿ ಆನ್ಸರ್ ಮಾಡಿ ಎಲ್ಲದಕ್ಕೂ. ಸೊ ಒಳ್ಳೆ ಚಾನ್ಸು. ಮತ್ತು ಎನಿ ಗ್ರ್ಯಾಜುಯೇಟ್ಸ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ಸು, ಮತ್ತು ಯಾರು ಗ್ರ್ಯಾಜುಯೇಟ್ ಮಾಡಿ ಮನೇಲಿದ್ದೀರಾ ಇದೆಲ್ಲ ಅಪ್ಲೈ ಮಾಡ್ಬೋದು. ಈ ಜಾಬ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೂಡ ಹೌದು. ಸೊ ಇಂಟ್ರೆಸ್ಟ್ ಇರೋರು ಜಾಬ್ಗೆ ಅಪ್ಲೈ ಮಾಡಿ. ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಎ ಲಾಟ್ ಅಂತ ಅನಿಸುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.